ಬೆಳ್ಳಂಬೆಳಗ್ಗೆ ಜಮೀನಿನ ವಿವಾದ ಹಾಗೂ ಅನೈತಿಕ ಸಂಬಂಧದ ಸಂಶಯದ ಮೇಲೆ ಸ್ವಂತ ಚಿಕ್ಕಪ್ಪನೇ ಅಣ್ಣನ ಮಗನನ್ನೇ ಮತ್ತಿನಿಂದ ಹಲ್ಲೆ ಮಾಡಿ ಪಿಸ್ತೂಲ್ನಲ್ಲಿ ಗುಂಡಿಕ್ಕಿ ಕೊಲೆ ಮಾಡಿರುವ ಘಟನೆ ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕೊಲೆಯಾದ ವ್ಯಕ್ತಿಯನ್ನು ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಜೀರ್ ಅಹಮದ್ 60 ವರ್ಷದವರು ಎಂದು ಗುರುತಿಸಲಾಗಿದೆ. ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ಬುಧವಾರ ಬೆಳಗಿನ ಜಾವ ಸುಮಾರು 5:15ರ ಸುಮಾರಿನಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಜೀರ್ ಅಹಮದ್ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಲು ಹೋಗುತ್ತಿರುವಾಗ ರಸ್ತೆಯಲ್ಲಿ ಹೊಂಚು ಹಾಕಿದ್ದ ಸ್ವತಃ ಚಿಕ್ಕಪ್ಪ ಮಹಮ್ಮದ್ ಬಶೀರ್ 65 ಮಚ್ಚಿನಲ್ಲಿ ಹಲ್ಲೆ ಮಾಡಿ ತನ್ನ ಬಳಿ ಇದ್ದ ಪಿಸ್ತೂಲ್ನಲ್ಲಿ ಗುಂಡು ಹಾರಿಸಿದ್ದಾನೆ. ಗುಂಡು ತಗುಲಿದ ನಜೀರ್ ಅಹಮದ್ ಸ್ಥಳದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ನಂತರ ಕೊಲೆಗಾರ ಬಶೀರ್ ಕೂಗಳತೆ ದೂರದಲ್ಲಿದ್ದ ತನ್ನ ಅಣ್ಣ ಹಾಗೂ ಮೃತ ನಜೀರ್ ಅವರ ತಂದೆ ಮೆಹಬೂಬ್ ಸಾಬಿ 80 ಎಂಬುವರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ಪಿಸ್ತೂಲಿನ ಶಬ್ದಕ್ಕೆ ಜನರು ಹೊರಬಂದಾಗ ದ್ವಿಚಕ್ರ ವಾಹನದಲ್ಲಿ ಬಾಗೇಪಲ್ಲಿ ಪಟ್ಟಣದ ಕೊತ್ಪಲ್ಲಿ ರಸ್ತೆಯಲ್ಲಿರುವ ತನ್ನ ಹೆಂಡತಿಯನ್ನು ಕೊಲೆ ಮಾಡಲು ಮಚ್ಚು ಮತ್ತು ಪಿಸ್ತೂಲ್ನೊಂದಿಗೆ ಹೋಗಿದ್ದಾನೆ. ಹಂಪಸಂದ್ರ ಗ್ರಾಮದಲ್ಲಿ ಮರ್ಡರ್ ಬಗ್ಗೆ ಮಾಹಿತಿ ತಿಳಿದಿದ್ದ ಪೊಲೀಸರು ಬಾಗೇಪಲ್ಲಿ ಪಟ್ಟಣದ ಕೊಲೆಗಾರನ ಹೆಂಡತಿಗೆ ಮಾಹಿತಿ ನೀಡಿ ಬಾಗಿಲು ತೆರೆಯದಂತೆ ತಿಳಿಸಿದ್ದಾರೆ. ಮನೆಯ ಬಳಿ ಹೋದ ಕೊಲೆಗಾರ ಬಾಗಿಲು ಬಡಿದಿದ್ದು ಬಾಗಿಲು ತೆಗೆಯದಿದ್ದಾಗ ಸ್ವಲ್ಪ ಹೊತ್ತು ಕಾದು ವಾಪಸ್ಸಾಗುವಾಗ ಪೊಲೀಸರು ಕೊಲೆಗಾರನನ್ನು ಬಂಧಿಸಿ ಪಿಸ್ತೂಲ್ ಹಾಗೂ ಮಚ್ಚನ್ನು ವಶಪಡಿಸಿಕೊಂಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಮೆಹಬೂಬ್ ಸಾಬಿಯನ್ನು ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಷಿ, ಅಡಿಷನಲ್ ಎಸ್ಪಿ ಕಾಸಿಂ, ಡಿವೈಎಸ್ಪಿ ಶಿವಕುಮಾರ್, ಗುಡಿಬಂಡೆ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್, ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಸಿಬ್ಬಂದಿ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಶ್ವಾನದಳ ಕರೆಸಲಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗುಡಿಬಂಡೆ ಸರ್ಕಲ್, ಚಿಕ್ಕಬಳ್ಳಾಪುರ ಸಬ್ ಡಿವಿಷನ್ ಗುಡಿಬಂಡೆ ಸರ್ಕಲ್ ವತಿಯಿಂದ ಹಂಪಸಂದ್ರ ಊರಲ್ಲಿ ಒಂದು ಮರ್ಡರ್ ಕೇಸ್ ಬಗ್ಗೆ ಮಾಹಿತಿ ಬಂದಿದೆ ಅರ್ಲಿ ಮಾರ್ನಿಂಗ್. ಸೊ ಅದು ಈ ಹಂಪಸಂದ್ರ ವಿಲೇಜಲ್ಲಿ ಮೆಹಬೂಬ್ ಸಾಬ್ ಅರೌಂಡ್ 90 ಇಯರ್ಸ್ ಏಜ್ ಇದೆ ಅವ್ರದ್ದು. ಅವರು ಟೋಟಲ್ 4 ಸಿಬ್ಲಿಂಗ್ಸ್ ಇದ್ದಾರೆ. ಸೊ ಅವ್ರದ್ದು ಯಂಗೆಸ್ಟ್ ಬ್ರದರ್ ಬಶೀರ್ ಅವ್ರದ್ದು ಏಜ್ ಅರೌಂಡ್ 65 ಇದೆ. ಮೆಹಬೂಬ್ ಸಾಬ್ದು ಏಜ್ ಅರೌಂಡ್ 90 ಇದೆ. ಮತ್ತು ಮೆಹಬೂಬ್ ಸಾಬ್ದು ಮಗ. ಸೊ ಇವರದು ಎಲ್ಲ ಫ್ಯಾಮಿಲಿ ಡಿಸ್ಪ್ಯೂಟ್ ನಡ್ತಾ ಇದೆ ಮೊದಲಿಂದ. ಮತ್ತು ಜಮೀನು ಬಗ್ಗೆ ಕೂಡ ಪ್ರಾಪರ್ಟಿ ಡಿಸ್ಪ್ಯೂಟ್ ವಗೇರೆ ಕೂಡ ನಡ್ತಾ ಇದೆ. ಈ ವಿಚಾರ ಬಗ್ಗೆ ಈ ಅಣ್ಣನ ತಮ್ಮಂದು ಗಲಾಟೆ ಇದೆ ಮತ್ತು ಫ್ಯಾಮಿಲಿದು ಕೂಡ ಸರಿಯಾಗಿ ಥರ ರಿಲೇಷನ್ ಇಲ್ಲ. ಈ ವಿಚಾರ ಬಗ್ಗೆ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅರೌಂಡ್ 5:30 ಬಶೀರ್ ಫಸ್ಟ್ ನಸೀರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಫೈರ್ ಮಾಡಿದ್ದಾರೆ ಆ್ಯಕ್ಚುಲಿ ಲೀಗಲ್ ವೆಪನಿಂದ. ಅವರಿಗೆ ಒಂದು ಬುಲೆಟ್ ಇಂಜರಿ ಆಗಿದೆ, ಜೊತೆಗೆ ಮಚ್ಚುವಿಂದ ಅಟ್ಯಾಕ್ ಮಾಡಿದ್ದಾರೆ ಫೇಸ್ ಮೇಲೆ. ಸೊ ಆ ಇಂಜರಿ ಆಗಿದೆ. ಅವರು ಆನ್ ದ ಸ್ಪಾಟ್ ಅವ್ರದ್ದು ಡೆತ್ ಆಗಿದೆ. ಜೊತೆಗೆ ಈ ಫೈರ್ ಆದಮೇಲೆ ಇವರದು ಫಾದರ್ ನಸೀರ್ದು ಫಾದರ್ ಮೆಹಬೂಬ್ ಸಾಬ್ ಅವರು ಕೂಡ ಹೊರಗಡೆ ಬಂದಿದ್ದಾರೆ ಮನೆಯಿಂದ. ಸೊ ಅವ್ರಿಗೆ ಕೂಡ ಟ್ರೈ ಮಾಡಿದ್ದಾರೆ ಫೈರ್ ಮಾಡೋಕ್ಕೆ, ಮೇ ಬಿ ವೆಪನ್ ಫೈರ್ ಆಗಿಲ್ಲ. ಆಮೇಲೆ ಮಚ್ಚುವಿಂದ ಅವ್ರಿಗೆ ಅಟ್ಯಾಕ್ ಮಾಡಿದ್ದಾರೆ. ಅವ್ರಿಗೆ ಸೀರಿಯಸ್ ಇಂಜರಿ ಆಗಿದೆ. ಅವ್ರಿಗೆ ಈಗ ಬೆಂಗಳೂರು ಶಿಫ್ಟ್ ಮಾಡಿದ್ದೀವಿ. ಅವ್ರದ್ದು ಟ್ರೀಟ್ಮೆಂಟ್ ನಡ್ತಾ ಇದೆ, ಬಟ್ ಕಂಡೀಷನ್ ಸೀರಿಯಸ್ ಇದೆ. ಮತ್ತು ಆಮೇಲೆ ಇವರು ಅಟ್ಯಾಕ್ ಮಾಡಾದಮೇಲೆ ಇವರು ಬಾಗೇಪಲ್ಲಿಯಲ್ಲಿ ಇವ್ರದ್ದು ಫ್ಯಾಮಿಲಿ ಇದೆ, ಹೆಂಡತಿ ಇದೆ ಮತ್ತು ಮಕ್ಕಳು ಇದ್ದಾರೆ. ಆ ಬಾಗೇಪಲ್ಲಿಯಲ್ಲಿ ಹೋಗಿದ್ದಾರೆ. ಬೈ ದ ಟೈಮ್ ಅವರಿಗೆ ಮಾಹಿತಿ ಆಲ್ರೆಡಿ ಹೋಗಿದೆ ಈ ಥರ ಹಂಪಸಂದ್ರಲ್ಲಿ ಈ ಥರ ಮಾಡಿದ್ದಾರೆ. ಸೊ ಜೊತೆಗೆ ನಮ್ಮ ಪೊಲೀಸ್ಗೆ ಕೂಡ ಮಾಹಿತಿ ಬಂತು ಈ ಥರ ಹಂಪಸಂದ್ರ ಊರಲ್ಲಿ ಈ ಥರ ಆಗಿದೆ. ಸೊ ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಎಲ್ಲ ಆ್ಯಕ್ಟಿವ್ ಆಗಿ ಬಾಗೇಪಲ್ಲಿ ಅಲ್ಲಿ ಅವರಿಗೆ ಸೆಕ್ಯೂರ್ ಮಾಡಿದ್ದಾರೆ. ಇವರು ಬೈ ದ ಟೈಮ್ ಮನೆ ರೀಚ್ ಆಗಿದ್ದಾರೆ. ಅಲ್ಲಿ ಕೂಡ ಹೆಂಡತಿಗೆ ಅಟ್ಯಾಕ್ ಮಾಡೋಕ್ಕೆ ಹೋದರು. ಆ ಟೈಮ್ಗೆ ನಮ್ಮ ಪೊಲೀಸ್ ಬಂದು ಹೋಗಿ ಅವ್ರಿಗೆ ಸೆಕ್ಯೂರ್ ಮಾಡಿದ್ದಾರೆ. ಸೊ ನಮಗೆ ಈ ಅಕ್ಯೂಸ್ ಸಿಕ್ಕಿದೆ, ಜೊತೆಗೆ ವೆಪನ್ದು ಕೂಡ ರಿಕವರಿ ಮಾಡಿದ್ದೀವಿ. ಬಾಕಿ ಎಲ್ಲ ಸೈಂಟಿಫಿಕ್ ಥರ ನಾವು ಎವಿಡೆನ್ಸ್ ಕಲೆಕ್ಷನ್ ಮಾಡ್ತಾಯಿದ್ದೀವಿ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ.
ಸರ್ ವೆಪನ್ ಫೈರ್ ಮಾಡಕ್ಕೆ ಅವ್ರು ಎಲ್ಲಿ ಟ್ರೈನಿಂಗ್ ಎಲ್ಲಿ ತೊಗೊಂಡಿದ್ರು? ಇಲ್ಲಿಂದ ವೆಪನ್ ಸಿಕ್ಕಿದೆ. ಅದು ನಾವು ಕನ್ಫರ್ಮ್ ಮಾಡಿದ್ದೀವಿ ಕಿ ಇವರ ಹತ್ರ ಯಾವುದು ವೆಪನ್ ಲೈಸೆನ್ಸ್ ಇಲ್ಲ, ಇದು ಲೀಗಲ್ ವೆಪನ್ ಇದೆ. ಸೊ ಯಾವ ಜಾಗದಿಂದ ಇವರು ತಂದಿದ್ದೀರಾ, ಯಾರು ಕೊಟ್ಟಿದ್ದೀರಾ,